ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ಭಗವಾಂಸ್ತು ಗದಾವೇಗಂ ವಿಸೃಷ್ಟಂ ರಿಪುಣೋರಸಿ ಅವಂತ ಯತ್ತಿರಚ್ಚೀನೋ ಯೋಗರೂಢ ಇವಾಂತಕಂ. ಅನುವಾದ: ಭಗವಂತನಾದರೋ ಸ್ವಲ್ಪ ಪಕ್ಕಕ್ಕೆ ಸರಿದು ತನ್ನ ಶತ್ರುವು ತನ್ನ ಎದೆಗೆ ಗುರಿಯಿಟ್ಟು ಬೀಸಿದ ಕ್ರೂರವಾದ ಗದಾ ಪರಿಘದ ಹೊಡೆತದಿಂದ ತಪ್ಪಿಸಿಕೊಂಡನು. ಅದು ಸಿದ್ಧಯೋಗಿಯೊಬ್ಬನು ಸಾವನ್ನು ತಪ್ಪಿಸಿಕೊಳ್ಳುವ ರೀತಿಯಲ್ಲಿತ್ತು. ಶ್ಲೋಕ 19. ಪುನರ್ಗದಾ ಸ್ವಾಮಾದಾಯ ಭ್ರಾಮಯಂತಮ ಭೀಕ್ಷ್ಣ್ಯಶಃ ಅಭ್ಯದಾವದ್ಧರಿ ಕ್ರುದ್ಧ ಸಂರಂಭಾಧಶ್ವದಚ್ಛದಂ. ಅನುವಾದ: ದೇವೋತ್ತಮ ಪುರುಷನು ಈಗ ತನ್ನ ಕ್ರೋಧವನ್ನು ವ್ಯಕ್ತಪಡಿಸಿದನು. ದಾನವನನ್ನು ಹಾಯಲು ವೇಗವಾಗಿ ಧಾವಿಸಿದನು. ದಾನವನು ರೋಷದಿಂದ ಅವಡು ಕಚ್ಚಿ ಮತ್ತೆ ತನ್ನ ಗದಾಪರಿಘವನ್ನು ಎತ್ತಿಕೊಂಡು ಒಂದೇ ಸಮನೆ ಬೀಸಲು ಪ್ರಾರಂಭಿಸಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯರು ಹೇಳ್ತಾರೆ, ಭಗವಂತ ಹಾಗೆ ಒಡ್ಡಿದಂಥ ಸವಾಲಿನಿಂದ ಅಸುರ ತುಂಬ ಕೋಪ ಮಾಡಿಕೊಂಡು ಕೆಣಕಿದ ನಾಗರ ಹಾವಿನ ಹಾಗೆ ಅವನು ಕೋಪ ಮಾಡ್ಕೊಳ್ತಾನೆ. ಮತ್ತೆ ಆ ಅಸುರ ಕೋಪದಿಂದ ಬುಸ್ಕುಡ್ತಾ ಇದ್ದ. ಒಂದು ಹಾವು ಹೇಗೆ ಬುಸ್ಕುಟ್ಟುತ್ತೋ ಕೋಪ ಬಂದಾಗ ಆ ರೀತಿ ಬುಸ್ಕುಡ್ತಾ ಇದ್ದ. ಅವನ ಇಂದ್ರಿಯಗಳೆಲ್ಲ ಸಿಟ್ಟಿನಿಂದ ಕಂಪಿಸ್ತಾ ಇದ್ವು. ಅವನೇನು ಮಾಡ್ದ? ತುಂಬ ಫಾಸ್ಟಾಗಿ ಓಡಿ ಬಂದು ಗದೆಯನ್ನು ಭಗವಂತನ ಮೇಲೆ ಹೊಡಿಬೇಕು ಅಂತ ಎತ್ತಿ ಹೊಡೆಯೋದಕ್ಕೆ ಹೋಗ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಅಂದರೆ ಒಂದು ಪೆಟ್ಟನ್ನು ಕೊಡ್ತಾನೆ ಅವನು ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆ ಅಸುರ ಭಗವಂತನ ಮೇಲೆ ಗದಾ ಪ್ರಹಾರವನ್ನ ಮಾಡ್ತಾನಲ್ಲ, ಆಗ ಭಗವಂತ ಏನ್ ಮಾಡ್ದ? ತಕ್ಷಣಕ್ಕೆ ಸ್ವಲ್ಪ ಪಕ್ಕಕ್ಕೆ ಸರ್ಕೊಂಡು ಶತ್ರು ತನ್ನ ಎದೆಗೆ ಗುರಿಯಿಟ್ಟು ಬೀಸಿದಂತಹ ಆ ಒಂದು ಗದಾ ಪ್ರಹಾರದ ಹೊಡೆತದಿಂದ ಅವನು ತಪ್ಪಿಸ್ಕೊಳ್ತಾನೆ. ಅಂದ್ರೆ ಆ ಅಸುರ ಹೊಡೆದಂತ ಗದಾ ಏಟಿಗೆ ಭಗವಂತ ಸಿಕ್ಕಾಕೊಳ್ಳೋದಿಲ್ಲ. ತಕ್ಷಣ ಅವನು ಪಕ್ಕಕ್ಕೆ ಹೋಗ್ಬಿಡ್ತಾನೆ. ಅದು ಹೇಗಿತ್ತು ಅಂತಂದ್ರೆ ಒಬ್ಬ ಸಿದ್ಧ ಯೋಗಿ ಸಾವನ್ನ ತಪ್ಪಿಸ್ಕೊಳ್ಳೋ ಹಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟು ನೀಡಿದ ಮರಣಾಂತಿಕ ಪೆಟ್ಟನ್ನು ಕೂಡ ಒಬ್ಬ ಪರಿಪೂರ್ಣ ಯೋಗಿಯು ಜಯಿಸಬಲ್ಲನು ಎಂಬ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದೆ. ಬಲಿಷ್ಠವಾದ ಗದಾಪರಿಘದಿಂದ ಭಗವಂತನ ದಿವ್ಯ ಶರೀರದ ಮೇಲೆ ಪ್ರಹಾರ ಮಾಡುವುದು ಒಬ್ಬ ದಾನವನಿಗೆ ವೃಥಾಶ್ರಮ ಅಷ್ಟೇ. ಏಕೆಂದರೆ ಯಾವನೂ ಭಗವಂತನ ಶಕ್ತಿಯನ್ನು ಮೀರಿಸಲಾರನು. ಇಲ್ಲಿ ಪ್ರಕೃತಿಯ ನಿಯಮ ಏನು ಅಂತಂದ್ರೆ ಜನ್ಮ ಮೃತ್ಯು ಎಲ್ಲರಿಗೂ ಇರುವಂಥದ್ದೇ ಅಲ್ವಾ. ಆದರೆ ಆ ಮರಣದ ಪೆಟ್ಟನ್ನು ಕೂಡ ಒಬ್ಬ ಪರಿಪೂರ್ಣವಾದಂತಹ ಯೋಗಿ ಗೆಲ್ಲಬಹುದು ಅನ್ನುವಂಥ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಈ ಸಾಧನೆ ಮಾಡಿ ನಾವು ಆ ಮರಣವನ್ನು ಕೂಡ ಗೆಲ್ಲಬಹುದಲ್ವಾ. ಅದೇ ರೀತಿ ಇಲ್ಲಿ ಭಗವಂತ ಅವನು ಹೊಡೆಯಕ್ ಬಂದಾಗ ಪಕ್ಕಕ್ಕೆ ಸರ್ಕೊಂಡ. ಅಂದ್ರೆ ಏನು? ಒಬ್ಬ ಎಷ್ಟೇ ಬಲಿಷ್ಠನಾಗಿದ್ರೂ ಕೂಡ ಅವನು ಭಗವಂತನ ಮೇಲೆ ಪ್ರಹಾರ ಮಾಡೋದು ಸಾಧ್ಯನೇ ಇಲ್ಲ. ಇಲ್ಲಿ ಅವನು ಮಾಡ್ತಾ ಇರೋದು ವೃಥಾಶ್ರಮ ಅಷ್ಟೇನೆ. ಭಗವಂತನನ್ನ ಯಾರಾದ್ರೂ ಹೊಡೆಯೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಯಾಕೆ? ಭಗವಂತನ ಶಕ್ತಿಯನ್ನ ಮೀರಿಸುವಂಥವ್ರು ಯಾರೂ ಇಲ್ಲ. ಇಲ್ಲಿ ಪ್ರಗತಿಶೀಲ ಅಧ್ಯಾತ್ಮವಾದಿಗಳು ಕೂಡ ಪ್ರಕೃತಿ ನಿಯಮದಿಂದ ಹೊರತಾದವರು. ಮರಣಾಂತಿಕ ಪೆಟ್ಟು ಕೂಡ ಅವರ ಮೇಲೆ ಯಾವ ಪರಿಣಾಮವನ್ನೂ ಬೀರುವುದಿಲ್ಲ. ಒಬ್ಬ ಯೋಗಿಯು ಮರಣಾಂತಿಕ ಪೆಟ್ಟನ್ನು ತಿಂದಿದ್ದಾನೆ ಎಂದು ಮೇಲುನೋಟಕ್ಕೆ ಕಾಣಬಹುದು. ಆದರೆ ಭಗವದ್ ಅನುಗ್ರಹದಿಂದ ಅವನು ಭಗವಂತನ ಸೇವೆಗಾಗಿ ಅಂತಹ ಅನೇಕ ಆಘಾತಗಳನ್ನು ಜಯಿಸಬಲ್ಲನು. ಹೇಗೆ ಭಗವಂತನು ತನ್ನದೇ ಸ್ವತಂತ್ರ ಶಕ್ತಿಯಿಂದ ಅಸ್ತಿತ್ವದಲ್ಲಿ ಇದ್ದಾನೆಯೋ ಹಾಗೆಯೇ ಭಗವದ್ ಅನುಗ್ರಹದಿಂದ ಭಕ್ತರು ಕೂಡ ಅವನ ಸೇವೆಗಾಗಿ ಅಸ್ತಿತ್ವದಲ್ಲಿದ್ದಾರೆ. ಅಂದ್ರೆ ಇಲ್ಲಿ ಒಬ್ಬ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಪಡೆದಿರ್ತಾನಲ್ಲ, ಅವನಿಗೂ ಕೂಡ ಈ ಪ್ರಕೃತಿ ನಿಯಮ ಅನ್ನೋದು ಏನು ಮಾಡಲ್ಲ. ಅವರು ಕೂಡ ಅದರಿಂದ ಹೊರಗಡೆ ಇದ್ದಾರೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಮಾರಣಾಂತಿಕವಾದಂತಹ ಪೆಟ್ಟು ಕೂಡ ಅವ್ರ ಮೇಲೆ ಯಾವ ಪರಿಣಾಮನೂ ಬೀರೋದಿಲ್ಲ ಅಂತ, ಮರಣ ಕೂಡ ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಯೋಗಿ ಅವನು ಕೂಡ ಈ ರೀತಿಯ ಪೆಟ್ಟನ್ನ ತಿಂದಿದ್ದಾನೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಅನಿಸ್ಬಹುದು. ಆದರೆ ನಿಜವಾಗ್ಲೂ ಭಗವಂತನ ಅನುಗ್ರಹದಿಂದ ಭಗವಂತನ ಸೇವೆಗೆ ಅಂತಾನೆ ಅವನು ಆ ರೀತಿಯ ಒಂದು ಆಘಾತಗಳನ್ನೆಲ್ಲ ಅವನು ಜಯಿಸ್ತಾನೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದೇ ಬೇರೆ,
ಏನು ಅವನು ಕೂಡ ನಮ್ಮ ಹಾಗೇನೆ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ, ಅವನು ಜನ್ಮ ಮೃತ್ಯುವಲ್ಲಿ ಇದ್ದಾನೆ, ಹಾಗೆ ಹೀಗೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ರೀತಿ ಅಲ್ಲ. ಭಗವಂತನಿಗೆ ಎಷ್ಟು ಸ್ವತಂತ್ರ ಶಕ್ತಿ ಇದೆಯೋ ಅದೇ ರೀತಿ ಭಗವಂತನ ಅನುಗ್ರಹದಿಂದ ಭಕ್ತರಿಗೂ ಕೂಡ ಅವರು ಅವನ ಸೇವೆಯಲ್ಲಿ ಅಂಥ ಒಂದು ಅಸ್ತಿತ್ವದಲ್ಲೇ ಇದ್ದಾರೆ ಅಂತ ತಿಳ್ಕೋಬೇಕು. ಯಾಕೆ ಅಂತಂದರೆ ಅವರು ಭಗವಂತನಿಗೋಸ್ಕರ ಅಂತಲೇ ಆ ಕೆಲಸ ಮಾಡೋದಕ್ಕೆ ಬಂದಿರ್ತಾರೆ. ಈಗ ನಾವು ಬೇಕಾದಷ್ಟು ಯೋಗಿಗಳನ್ನು, ಸದ್ಗುರುಗಳನ್ನು ನೋಡಿರ್ತೀವಿ. ಅವ್ರಿಗೂ ಕೂಡ ಕಾಯಿಲೆಗಳು ಬರುತ್ತೆ. ಈಗ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಆಮೇಲೆ ಪ್ರಭುಪಾದರಾಗಿರ್ಬೋದು, ಇವರೆಲ್ಲ ಕೊನೆ ಕಾಲದಲ್ಲಿ ಅಂದರೆ ವಯಸ್ಸಾದಾಗ ತಮ್ಮ ಜೀವನದಲ್ಲಿ ಬೇಕಾದಷ್ಟು ರೋಗಗಳು ಬಂತು ಅವ್ರ ಶರೀರಕ್ಕೆ. ನಮಗನ್ಸುತ್ತೆ ನಮ್ಮ ಥರನೇ ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಆದರೆ ನಿಜವಾಗ್ಲೂ ಅವರು ಶರೀರದಲ್ಲಿ ಇದ್ದರೂ ಕೂಡ ಅವರು ಆ ಶರೀರದಲ್ಲಿ ಏನೇ ನೋವು ಅದೆಲ್ಲ ಆಗ್ತಾ ಇದ್ರು ಕೂಡ ಅವ್ರಿಗೇನೂ ಎಫೆಕ್ಟ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅವರು ಭಗವಂತನಿಗಾಗಿ, ಭಗವಂತನ ಕೆಲಸಗಳಿಗಾಗಿ ಬಂದಿರ್ತಾರೆ. ಈಗ ಬೇಕಾದಷ್ಟು ಭಕ್ತರ ಜೀವನಗಳಲ್ಲಿ ನಾವು ನೋಡಿದಾಗ ಅವರು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಬಡತನವನ್ನು ಅನುಭವಿಸ್ತಾ ಇದ್ದಾರೆ, ಆ ಥರ ಎಲ್ಲ ನಮ್ಗನ್ಸುತ್ತೆ. ಆದರೆ ನಿಜವಾಗ್ಲೂ ಅವರು ಯಾವ ನೋವನ್ನು ಅನುಭವಿಸ್ತಾ ಇರೋದಿಲ್ಲ. ಯಾಕೆ? ಅವರಿಗೆ ತಮ್ಮ ಕರ್ತವ್ಯ, ಭಗವಂತನಿಗಾಗಿ ಬಂದಿರುವಂಥ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ, ಅವರು ಜನ್ಮ ಮೃತ್ಯು ಇಂಥದನ್ನೆಲ್ಲ ಜಯಿಸಿರುವಂಥವ್ರು. ಆದರೆ ಇಲ್ಲಿ ಭಗವಂತನ ಕಾರ್ಯಕ್ಕೋಸ್ಕರ ಅವರು ಆ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಭಗವಂತ ಹೇಗೆ ತನ್ನ ಸ್ವತಂತ್ರ ಶಕ್ತಿಯಿಂದ ಅಸ್ತಿತ್ವದಲ್ಲಿದ್ದಾನೋ ಅದೇ ರೀತಿ ಆ ಭಗವಂತನ ಅನುಗ್ರಹದಿಂದ ಭಕ್ತರು ಕೂಡ ಸೇವೆಗೋಸ್ಕರ ಅಸ್ತಿತ್ವದಲ್ಲಿದ್ದಾರೆ ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತ ಈಗ ತನ್ನ ಕೋಪವನ್ನು ವ್ಯಕ್ತಪಡಿಸ್ತಾನೆ. ಅಂದರೆ ಅವನು ಗದಾಪ್ರಹಾರ ಮಾಡೋದಕ್ಕೆ ಬಂದ ಕೋಪ ಮಾಡಿಕೊಂಡು ಇವನು ಪಕ್ಕಕ್ಕೆ ಸರಿದು ಆ ಏಟಿಂದ ತಪ್ಪಿಸ್ಕೊಂಡ ಅಲ್ವಾ. ಈಗ ಇವನು ಭಗವಂತನೇ ಕೋಪ ಮಾಡಿಕೊಂಡು ಆ ರಾಕ್ಷಸನ ಮೇಲೆ ಅವನು ಪ್ರಹಾರ ಮಾಡೋದಕ್ಕೆ ವೇಗವಾಗಿ ಹೋಗ್ತಾನೆ. ಆ ರಾಕ್ಷಸ ಏನು ಮಾಡ್ದ? ತುಂಬ ಕೋಪ ಮಾಡಿಕೊಂಡು ಹಲ್ಲುಗಳನ್ನೆಲ್ಲ ಕಚ್ಚಿ ಮತ್ತೆ ಗದಾಪ್ರಹಾರ ಮಾಡ್ಕೊಳ್ಳೋದಕ್ಕೆ ಅವನು ಬೀಸೋದಕ್ಕೆ ಶುರು ಮಾಡ್ತಾನೆ ಆ ಗದೆಯನ್ನ. ಅಂದರೆ ಭಗವಂತನ ಮೇಲೆ ಕೋಪ ಮಾಡಿಕೊಂಡು ಅವನು ಪ್ರಹಾರ ಮಾಡಕ್ಕೆ ಹೋದ, ಆದರೆ ಅವನು ಸಿಗಲಿಲ್ಲ ಅವನ ಏಟಿಗೆ. ಈಗ ಭಗವಂತನೇ ಪ್ರಹಾರ ಮಾಡಕ್ಕೆ ಹೋದಾಗ ಅವನಿಗಿನ್ನೂ ರೋಷ ಜಾಸ್ತಿಯಾಗಿ ಅವನು ಕೂಡ ಪ್ರಹಾರ ಮಾಡೋದಕ್ಕೆ ಹೋಗ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.